ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಗುರು. BDA ಆಕ್ಷನ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನಾನು ಈ ವಿಡಿಯೋ ಮಾಡ್ತಿರೋದು 5th ಆಫ್ ಜುಲೈ. ಸೊ ನೀವು ಇಲ್ಲಿ ನೋಡ್ಬೋದು ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಆಕ್ಷನ್. ಸೊ ಆಲ್ರೆಡಿ ಇದು ಸ್ಟಾರ್ಟ್ ಆಗಿ ಒಂದು 4 ಡೇಸ್ ಆಗಿದೆ. 1st ಆಫ್ ಜುಲೈ ಸ್ಟಾರ್ಟ್ ಆಗಿದೆ. ಹಾಗೆ ನಿಮಗೆ ಲಾಸ್ಟ್ ಡೇಟ್ ಅಂತಂದರೆ ನೀವು ಇನ್ ಕೇಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಲಾಸ್ಟ್ ಡೇಟ್ ನಿಮಗೆ ಇರೋದು 19th ಜುಲೈ 19/7/2025 5 PM IST. ಸೊ ಇದರೊಳಗಡೆ ನೀವು ಇಂಟ್ರೆಸ್ಟ್ ಇದ್ದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ಕೆಳಗಡೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಅರೌಂಡ್ ಇಲ್ಲಿ ಕೆಳಗಡೆ ಬಂದರೆ ಎಷ್ಟು ಸೈಟ್ ಇದೆ ಅಂತ ನೀವು ನೋಡಬೇಕು ಅಂತಂದರೆ ಅರೌಂಡ್ 133 ಸೈಟ್ಸ್ ಈ ಆಪ್ಷನ್ಗೆ ಅವೈಲೇಬಲ್ ಇದೆ. ಇದರ ಬಗ್ಗೆ ಡೀಟೇಲ್ ಆಗಿ ನೀವು ನೋಡಬೇಕು ಅಂತಂದರೆ ಗೂಗಲ್ಗೆ ಹೋಗಿ ಜಸ್ಟ್ BDA ಆಕ್ಷನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 3 ಆಪ್ಷನ್ ಸಿಗುತ್ತೆ. ಫಸ್ಟ್ನೇದು ನೋಟಿಫಿಕೇಶನ್ ಡೀಟೇಲ್ಸ್ ಪ್ಲಸ್ ಜಿಯೋ ಟ್ಯಾಗ್ ಇನ್ಫಾರ್ಮೇಷನ್ ಆಫ್ ದಿ ಸೈಟ್ಸ್ ಅಂತಂದರೆ ಸಪೋಸ್ ನಿಮಗೆ ಸೈಟ್ ಡೀಟೇಲ್ಸ್ ನಿಮಗೆ ಮೆನ್ಷನ್ ಮಾಡಿರ್ತಾರೆ, ಬಟ್ ನಿಮಗೆ ಗೊತ್ತಿರಲ್ಲ ಆ ಸೈಟ್ ನಿಮ್ಗೆ ಎಲ್ಲಿದೆ ಅಂತ. ಇನ್ ಕೇಸ್ ನೀವು ನೋಡಬೇಕು ಅಂತಂದರೆ ಈ ಲಿಂಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಎಕ್ಸಾಕ್ಟ್ ಆ ಪರ್ಟಿಕ್ಯುಲರ್ ಲೊಕೇಶನ್ಗೆ ಕರ್ಕೊಂಡೋಗುತ್ತೆ. ಹಾಗೆ ಗೂಗಲ್ ಮ್ಯಾಪ್ ಲಿಂಕ್ ಅಂತ ಇದೆ. ಅಕಾರ್ಡಿಂಗ್ ಟು ಡಿವಿಷನ್ ಅಂದರೆ ನಿಮಗೆ ನಾರ್ತ್ ಸೌತ್ ಎಷ್ಟೆಷ್ಟು ಸೈಟ್ ಬರುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಫಸ್ಟ್ 7/1/7/2025 ಇಂದ ಈ ಆಪ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗೆ 19ನೇ ತಾರೀಕು ಮುಗಿಯುತ್ತೆ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಅದಲ್ಲದೆ ನಿಮಗೆ ಸೈಟ್ನ ಡಿವೈಡ್ ಮಾಡಿದ್ದಾರೆ, ಅಂದರೆ 133 ಸೈಟ್ಸ್ ಆಪ್ಷನ್ಸಿಗೆ ಇದೆ. ಆ್ಯಕ್ಚುಯಲ್ ಆಕ್ಷನ್ ಅಂತಂದರೆ ಆನ್ಲೈನ್ ಆಕ್ಷನ್ ಇದೆಯಲ್ಲ, ಇಲ್ಲಿ ನೋಡ್ಬೋದು ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಲೈವ್ ಬಿಡ್ಡಿಂಗ್ ಸೀರಿಯಲ್ ನಂಬರ್ ಮೆನ್ಷನ್ ಮಾಡಿದರೆ ಸೈಟ್ ನಂಬರ್ 1 to 44 ಏನಿದೆ ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು 21/7/2025. ಆ್ಯಕ್ಚುಲಿ ಆಕ್ಷನ್ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗಿ 22/7/2025 ಸಂಜೆ 5 ಗಂಟೆಗೆ ಮುಗಿಯುತ್ತೆ. ಇದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಸೀರಿಯಲ್ ನಂಬರ್ 45 to 96 ಇದು ಈ ಆಕ್ಷನ್ ಸ್ಟಾರ್ಟ್ ಆಗೋದು 22/7/2025 ಬೆಳಗ್ಗೆ 11 ಗಂಟೆಗೆ, ಮುಗಿಯೋದು 23/7/2025 ಸಂಜೆ 5 ಗಂಟೆಗೆ. ಅದಲ್ಲದೆ ಸೀರಿಯಲ್ ನಂಬರ್ 97 ಇಂದ 133 ಸೈಟ್ಸ್ ಏನಿದೆ ಅದು 23/7/2025 ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗಿ ಅದ್ರ ಮಾರನೇ ದಿನ 24/7 ಸಂಜೆ 5 ಗಂಟೆಗೆ ಮುಗಿಯುತ್ತೆ. ಹಾಗೆ ಕೆಳಗಡೆ ಬಂದರೆ ನೀವು ನೋಡ್ಬೋದು, ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿದ್ರೆ ನೀವು ಅಂಜನಾಪುರ ಇದೆ, JP ನಗರ ಇದೆ, ಹಾಗೆ JP ನಗರ 8th ಫೇಸ್ ಕೂಡ ಇದೆ. ಮತ್ತೆ ಬಂದರೆ BTM 4th ಸ್ಟೇಜ್, ಸರ್ ಎಂ ವಿಶ್ವೇಶ್ವರ ಲೇಔಟ್, ಹಾಗೆ ಈ ಕಡೆ ಬಂದರೆ BTM 6th ಸ್ಟೇಜ್, ಬನಶಂಕರಿ 3rd ಸ್ಟೇಜ್ ಇದೆ, HPR 1st ಸ್ಟೇಜ್, ಹಾಗೆ ನಾಗರಬಾವಿಲ್ ಕೂಡ ಇದೆ. ಅದಲ್ಲದೆ ಬನಶಂಕರಿ 6th ಸ್ಟೇಜ್ ಇದೆ, ಬನಶಂಕರಿ 6th ಸ್ಟೇಜ್ 5th ಬ್ಲಾಕ್, 10th ಬ್ಲಾಕ್, ಹಾಗೆ 11th ಬ್ಲಾಕ್ ಕೂಡ ಇದೆ. ಅದಲ್ಲದೆ ಈ ಕಡೆ ಬಂದರೆ ಬನಶಂಕರಿ 6th ಸ್ಟೇಜ್, ನೀಲಸಂದ್ರ, ಕೋರಮಂಗಲ 8th ಬ್ಲಾಕಲ್ಲಿ ಒಂದು ಪರ್ಟಿಕ್ಯುಲರ್ ಸೈಟ್ ಇದೆ. ಹಾಗೆ ಅಂಜನಾಪುರ ಟೌನ್ಶಿಪ್ಪಲ್ಲಿ ಭಾಳಷ್ಟು ಸೈಟ್ ನೀವು ನೋಡ್ಬೋದು. ಆ ಕಡೆ ಲಾಸ್ಟಿಗೆ ಬಂದರೆ ನಾಗರಬಾವಿಲಿದೆ, JP ನಗರ 8th ಫೇಸಲ್ಲಿದೆ, ಸರ್ ಎಂ ವಿಶ್ವೇಶ್ವರ ಲೇಔಟಲ್ಲಿದೆ, ಹಾಗೆ ಅರ್ಕಾವತಿ ಲೇಔಟ್ ಅಲ್ಲೂ ಕೂಡ ನಿಮಗೆ ಸೈಟ್ಸ್ ಅವೈಲೇಬಲ್ ಇದೆ. ಹಾಗೆ ನೀವು ಡೈಮೆನ್ಷನ್ ನೀವು ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಇದು ಮೀಟ್ರಲ್ಲಿ ಕೊಟ್ಟಿರ್ತಾರೆ, ಹಾಗೆ ನೀವು ಸ್ಕ್ವೇರ್ ಫೀಟಲ್ಲಿ ಕೊಟ್ಟಿರಲ್ಲ, ಹಾಗಾಗಿ ನೀವು ಸ್ಕ್ವೇರ್ ಮೀಟ್ರಲ್ಲಿ ಕೊಟ್ಟಿದ್ದಾರೆ. ಸೊ ಕನ್ಫ್ಯೂಸ್ ಆಗಬೇಡಿ. ಇನ್ ಕೇಸ್ ನೀವು ಒಂದು ಪರ್ಟಿಕ್ಯುಲರ್ ಸೈಟ್ ಡೈಮೆನ್ಷನ್ ನೋಡಬೇಕು ಅಂತ ಇದ್ದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಈ ಕಡೆ ಸೀರಿಯಲ್ ನಂಬರ್ ಹಾಕಿದ್ದಾರೆ, ಹಾಗೆ ಸೈಟ್ ನಂಬರ್ ಸೆಕೆಂಡ್ ಈ ಕಡೆ ಬಂದಿದೆ. ಅದಲ್ಲದೆ ಈಸ್ಟ್ ಟು ವೆಸ್ಟ್ ನಿಮಗೆ ಅಳತೆ ಕೊಟ್ಟಿದ್ದಾರೆ. ಅದಲ್ಲದೆ ನಾರ್ತ್ ಟು ಸೌತ್ ಅಳತೆ ಕೊಟ್ಟಿದ್ದಾರೆ. ಅಗೇನ್ ಏರಿಯಾ ಇನ್ ಸ್ಕ್ವೇರ್ ಮೀಟರ್ ಅಂತ ಇದೆ, ಇಲ್ಲಿ ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ 121.90. ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಸೈಟ್ನ ನಾವು ಮೆಜರ್ಮೆಂಟ್ ನೋಡಬೇಕು ಅಂತಂದರೆ ಒಂದು ಸಿಂಪಲ್ ಆಗಿರೋ ಒಂದು ಸೈಟ್ ತಗೊತೀನಿ ನೋಡಿ, ಒಂದು ನಿಮಿಷ. ಇಲ್ಲಿ ನೋಡ್ಬೋದು ನೀವು ಬನಶಂಕರಿ 6th ಸ್ಟೇಜ್ 10th ಬ್ಲಾಕ್
serial number 48, site number 1525, 9 into 12, 108 ಅಂತಂದರೆ ಇದು 3040. 3040 ಅಂತಂದರೆ ಫಾರ್ ಎಕ್ಸಾಂಪಲ್ 9 into just 0.28, 3040. 3040 ಅಂತಂದರೆ 108 ಬರುತ್ತೆ. 108 ಇಂಟು ಇಲ್ಲಿ ನೋಡ್ಬೋದು 62,500 ಪರ್ ಸ್ಕ್ವೇರ್ ಮೀಟರ್ ಇದೆ, ಇಂಟು 62,500 ಅಂತಂದರೆ 67,50,000 ಬರ್ತದೆ. ಈ 3040 ಸೈಡ್ ಗೌರ್ಮೆಂಟ್ ರೇಟ್ ಅಂದರೆ ಬಿ ಡಿ ಎ ಸೆಟ್ ಮಾಡಿರೋ ಪ್ರೈಸ್ 67,50,000 ಅಂತಂದರೆ ನೀವು ನೋಡ್ಬೋದು ಡಿವೈಡೆಡ್ ಬೈ 1,200 ಹಾಕಿದರೆ 5,625 ಪರ್ ಸ್ಕ್ವೇರ್ ಫೀಟ್ ನಿಮಗೆ ಸ್ಟಾರ್ಟ್ ಆಗ್ತಾ ಇರೋದು. ಇದು ಗೌರ್ಮೆಂಟ್ ಸೆಟ್ ಮಾಡಿರೋ ರೇಟ್ ಬಿ ಡಿ ಎ. ಇಲ್ಲಿಂದ ನಿಮಗೆ ಆ್ಯಕ್ಚುಲ್ ಈ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಕೆ ಪಿ 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 ಅಂತ ಒಂದು ಪೋರ್ಟಲ್ ಇದೆ, ಆ ಪೋರ್ಟಲ್ ರಿಜಿಸ್ಟರ್ ಮಾಡಿ ಅದನ್ನ ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಆದಮೇಲೆ ನೀವು ಬಿಡ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು ಮಿನಿಮಮ್ ರೈಸ್ ಆಫ್ ಬಿಡ್ ಪ್ರೈಸ್ ಇನ್ ಮಲ್ಟಿಪಲ್ ಆಫ್ 500 rupees 500 ಪರ್ ಸ್ಕ್ವೇರ್ ಮೀಟರ್ ಅಂತಂದರೆ ನೀವು ಇನ್ ಕೇಸ್ ನೀವು ಬಿಡ್ ಮಾಡ್ತಾ ಇದ್ದರೆ ಮಿನಿಮಮ್ 500 rupees ನೀವು ಬಿಡ್ ಮಾಡ್ತಾ ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇದೆಲ್ಲ ಜನರಲ್ ಡೀಟೇಲ್ಸ್. ಇದರಲ್ಲಿ ಭಾಳಷ್ಟು ಸೈಡ್ ಡೀಟೇಲ್ಸ್ ಇದೆ, ಹಾಗಾಗಿ ನೀವು ಒನ್ ಬೈ ಒನ್ ನೋಡಿಕೊಂಡು ನಿಮಗೆ ಯಾವುದಿದೆ ಇಷ್ಟ ಇದೆ ನೀವು ಸೆಲೆಕ್ಟ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ಕೆಳಗಡೆ ಬಂದರೆ ಜನರಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫಾರ್ ಈ ಆಪ್ಷನ್ಸ್ ಅಂತ ಇದೆ. ಇದೆಲ್ಲ ಒಂದು 30 ಪಾಯಿಂಟ್ಸ್ ಇದೆ, ಅದನ್ನು ಕ್ಲೀನಾಗಿ ನೀವು ನೋಡ್ಕೋಬೇಕಾಗುತ್ತೆ. ನಾನು ಎಲ್ಲ ಪಾಯಿಂಟ್ನ ಹೈಲೈಟ್ ಮಾಡಲ್ಲ, ಓನ್ಲಿ ಇಂಪಾರ್ಟೆಂಟ್ 1 or 2 ನಿಮಗೆ ಏನು ಅಂತ ನಿಮಗೆ ಹೇಳ್ತೀನಿ, ಬಾಕಿದು ನೀವು ನೋಡ್ಕೋಬೋದು. ಇದರಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಜನರಲ್ ಅಂದರೆ ಫೀಸ್ ಅಂತ ಒಂದು 500 rupees ಬರುತ್ತೆ, ಅದು ನಾನ್ ರಿಫಂಡಬಲ್, ದಟ್ ಈಸ್ ಪರ್ ಸೈಟ್. ಅದಲ್ಲದೆ ಇ ಎಮ್ ಡಿ ಅಮೌಂಟ್ ಅಂತ ಇರುತ್ತೆ. 8th ಪಾಯಿಂಟ್ ನೋಡ್ಬೋದು, ಇ ಎಮ್ ಡಿ ಅಮೌಂಟ್ ಈಸ್ ಫಿಕ್ಸ್ಡ್ ಎಟ್ rupees 4 lakh ಪರ್ ಸೈಟ್ ಅಂತ. ಅಂದರೆ ಇನ್ ಕೇಸ್ ನೀವು ಒಂದು ಸೈಟ್ಗೆ ನೀವು ಬಿಡ್ ಮಾಡಬೇಕು ಅಂತಂದರೆ 4 lakh rupees ಪರ್ ಸೈಟ್ ಇ ಎಮ್ ಡಿ ಅಮೌಂಟ್ ಇರುತ್ತೆ. ಈ ಇ ಎಮ್ ಡಿ ಅಮೌಂಟ್ ಏನಿರುತ್ತೆ 4 lakh ಪರ್ ಸೈಟ್. ಇನ್ ಕೇಸ್ ನೀವು 2 ಸೈಟ್ಗೆ ನೀವು ಬಿಡ್ ಮಾಡ್ತಿದ್ದೀರಿ ಅಂತಂದರೆ 2 ಸೈಟ್ ಸೇರಿಸಿ 8 ಲಕ್ಷ ರೂಪಾಯಿ ಆಗುತ್ತೆ. ನೀವು ಇಟ್ ಈಸ್ ನಾಟ್ ಲಿಮಿಟೆಡ್, ಲೈಕ್ ಒಂದು ಸೈಟ್ ಮಾತ್ರ ನೀವು ಬಿಡ್ ಮಾಡ್ಬೋದು ಆ ಥರ ಏನಿಲ್ಲ. ಇನ್ ಕೇಸ್ ನೀವು 3 ಸೈಟ್ ನಿಮಗೆ ಬಿಡ್ ಮಾಡಬೇಕು ಅಂತ ಇದ್ದರೆ 3 ಸೈಟ್ಗೂ ಕೂಡ ನೀವು ಬಿಡ್ ಮಾಡ್ಬೋದು. ಪರ್ ಸೈಟ್ ನಿಮಗೆ 4 lakh ಇ ಎಮ್ ಡಿ ಅಮೌಂಟ್ ಅಂತ ಇರುತ್ತೆ. ಇನ್ ಕೇಸ್ ನೀವು ಅನ್ಸಕ್ಸಸ್ಫುಲ್ ಆಯಿತು ಅಂತಂದರೆ ಈ ಏನಿದೆ ಅಮೌಂಟು 4 lakh rupees ರಿಫಂಡ್ ಆಗುತ್ತೆ. ಇಲ್ಲಿ ನೋಡ್ಬೋದು 15th ಪಾಯಿಂಟಲ್ಲಿ ಇ ಎಮ್ ಡಿ ಅಮೌಂಟ್ ಆಫ್ rupees 4 lakhs ಆಫ್ ಅನ್ಸಕ್ಸಸ್ಫುಲ್ ಬಿಡ್ಡರ್ಸ್ ವಿಲ್ ಬಿ ಕ್ರೆಡಿಟೆಡ್ ಟು ದೇರ್ ಅಕೌಂಟ್ ವಿತಿನ್ 30 ವರ್ಕಿಂಗ್ ಡೇಸ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಬಟ್ ಬಿಡ್ ಸಕ್ಸಸ್ಫುಲ್ ಆಗಲ್ಲ, ಆವಾಗ ಇ ಎಮ್ ಡಿ ಅಮೌಂಟ್ ಏನಿರುತ್ತೆ 4 lakh rupees ವಿತಿನ್ 30 ವರ್ಕಿಂಗ್ ಡೇಸಲ್ಲಿ ವಾಪಸ್ ಬರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದಲ್ಲದೆ ಇನ್ ಕೇಸ್ ಸಕ್ಸಸ್ಫುಲ್ ಆಯಿತು ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಬಿಡ್ ಮಾಡ್ತೀರಾ, ಒಂದು 50 lakhಗೆ ನಿಮಗೆ ಒಂದು ಸೈಟ್ ಸಿಗುತ್ತೆ. ಹಾಗಿದ್ದಾಗ ಇಲ್ಲಿ 14th ಪಾಯಿಂಟ್ ನೋಡ್ಬೋದು ನೀವು, ಅಡ್ವೈಸ್ ಲೆಟರ್ಸ್ ವಿಲ್ ಬಿ ಸೆಂಟ್ ಬೈ ಇಮೇಲ್ ಟು ದಿ ಸಕ್ಸಸ್ಫುಲ್ ಬಿಡರ್ಸ್ ಟು ರಿಮಿಟ್ 25% ಆಫ್ ದಿ ಟೋಟಲ್ ಕಾಸ್ಟ್ ಆಫ್ಟರ್ ಡಿಡಕ್ಟಿಂಗ್ ಇ ಎಮ್ ಡಿ ಅಮೌಂಟ್ 4 lakh rupees ವಿತಿನ್ 72 hours. ಇನ್ ಕೇಸ್ ನೀವು ಸಕ್ಸಸ್ಫುಲ್ ಆಯಿತು ಅಂತಂದರೆ ಒಂದು ಅಡ್ವೈಸ್ ಲೆಟರ್ ಬರುತ್ತೆ ಬಿ ಡಿ ಕಡೆಯಿಂದ ನಿಮಗೆ. ಅದಾದಮೇಲೆ 25% ಏನು ಅಮೌಂಟ್ ಇರುತ್ತಲ್ಲ ಅದು ನೀವು ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 50 lakh ನಿಮಗೆ ಒಂದು ಸೈಟ್ ಸಕ್ಸಸ್ಫುಲ್ ಆಗಿರುತ್ತೆ, ಅದು 25% ಎಷ್ಟು ಅಂತಂದರೆ 12,50,000 rupees. ಸೊ ಈ 12,50,000 rupees ವಿತಿನ್ 72 ಅವರ್ಸಲ್ಲಿ ನೀವು ಕಟ್ಟಬೇಕಾಗತ್ತೆ. ಇದರಲ್ಲಿ 4 lakh ಎಕ್ಸ್ಕ್ಲೂಡ್ ಮಾಡಿ ಅಂತಂದರೆ ನಿಮಗೆ 4 lakh ಆಲ್ರೆಡಿ ಇ ಎಮ್ ಡಿ ಅಮೌಂಟ್ ಕಟ್ಟಿರ್ತೀರಲ್ಲ, ಸೊ ಅದನ್ನು ಬಿಟ್ಟು ಉಳಿದ ಅಮೌಂಟ್ ಕಟ್ಟಬೇಕಾಗತ್ತೆ. ಸೊ ಅರೌಂಡ್ 8,50,000 rupees ನೀವು 72 ಅವರ್ಸಲ್ಲಿ ನೀವು ಕಟ್ಟಬೇಕಾಗತ್ತೆ. ಅದಾದಮೇಲೆ ಇನ್ನು ಉಳಿದ 75% ಏನು ಅಮೌಂಟ್ ಇರುತ್ತೆ ಅವ್ರ ಕಡೆಯಿಂದ ಇನ್ನೊಂದು ಲೆಟ್ರ್ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ. ಅದಾದಮೇಲೆ ರಿಮೈನಿಂಗ್ ಬಿಡ್ ಅಮೌಂಟ್ ಶುಡ್ ಪೇ ದಿ ಬ್ಯಾಲೆನ್ಸ್ 75% ಅಮೌಂಟ್ ವಿತಿನ್ 45 days ಆಫ್ ದಿ ರಿಸೀವಿಂಗ್ ದಿ ಅಲಾಟ್ಮೆಂಟ್ ಲೆಟರ್ ಫ್ರಮ್ ಬಿ ಡಿ ಎ. ಒಂದು ಅಲಾಟ್ಮೆಂಟ್ ಲೆಟರ್ ಬರುತ್ತೆ ಬಿ ಡಿ ಎಯಿಂದ, ಅದು ಬಂದಮೇಲೆ ನಿಮಗೆ ಅಗೇನ್ 45 days ನಿಮಗೆ ಟೈಮ್ ಇರುತ್ತೆ ಇನ್ನು ಉಳಿದಿದ್ದು 75% ಅಮೌಂಟ್ ಕಟ್ಟೋದಕ್ಕೆ. ಹಾಗೆ ನಿಮಗೆ ಇಲ್ಲಿ ಭಾಳಷ್ಟು ಪಾಯಿಂಟ್ಸ್ ಕೂಡ ಇದೆ, ನೀವು ಕೇರ್ಫುಲ್ಲಾಗಿ ರೀಡ್ ಮಾಡಿ. ಎಲ್ಲದನ್ನು ನಾನು ಓದೋಕ್ಕೋಗಲ್ಲ ಯಾಕಂದರೆ ಭಾಳ ಟೈಮ್ ಆಗುತ್ತೆ. ಇದಲ್ಲದೆ ನಿಮಗೆ
ಜಿಯೋ ಟ್ಯಾಗ್ ಆಫ್ ದಿ ಇ ಆಕ್ಷನ್ ಸೈಟ್ಸ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಆಲ್ ದ ಸೈಟ್ ಡೀಟೇಲ್ಸ್ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಏನು 133 ಸೈಟ್ಸ್ ಇದೆಯಲ್ಲ, ಸೊ ಎಲ್ಲ ಡೀಟೇಲ್ಸ್ ನಿಮ್ಗೆ ಇಲ್ಲಿದೆ. ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು 2ನೇ JP ನಗರ್ 9th ಪೇಸ್ 2nd ಬ್ಲಾಕ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಲೊಕೇಶನ್ ಅಂದರೆ ಸೈಟ್ ಎಲ್ಲಿದೆಯಲ್ಲ ನೀವು ಝೂಮ್ ಇನ್ ಮಾಡಿ ನೋಡ್ಬೋದು. ಸೊ ಸೈಟ್ ಇಲ್ಲಿದೆ ಅಂತ ತೋರಿಸ್ತಾ ಇದೆ ಆ್ಯಕ್ಚುಲಿ. ಅದು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇದೇ ಸೈಟ್. ನೀವು ಇಲ್ಲಿಂದನೇ ನೀವು ಸೈಟ್ ಹೇಗಿದೆ ಅಂತ ನೀವು ನೋಡ್ಬೋದು. ಇದೇ ಈ ಪರ್ಟಿಕ್ಯುಲರ್ ಸೈಟ್ ಲೊಕೇಶನ್, ಕಾರ್ನರ್ ಸೈಟ್ ನೀವು ನೋಡ್ಬೋದು. ಹಾಗೆ ಬ್ಯಾಕ್ ಬಂದರೆ ಇನ್ನೊಂದು ಸೈಟ್ ಡೀಟೇಲ್ಸ್ ನೋಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಸೈಟ್ ಕ್ಲಿಕ್ ಮಾಡಿದರೆ ಅಗೇನ್ ಮ್ಯಾಪ್ ಓಪನ್ ಆಯಿತು. ನೀವು ನೋಡ್ಬೋದು ಕಾರ್ನರ್ ಸೈಟ್. ಅಗೇನ್ ಈ ಥರ ನೀವು ಸೈಟ್ ಡೀಟೇಲ್ಸ್ನ ನೀವು ನೋಡ್ಬೋದು. ಇದಲ್ದೇ ಥರ್ಡ್ ಆಪ್ಷನ್ ಗೂಗಲ್ ಮ್ಯಾಪ್ ಲಿಂಕ್, ಇದನ್ನು ಕ್ಲಿಕ್ ಮಾಡಿದರೆ ಅಕಾರ್ಡಿಂಗ್ ಟು ಡಿವಿಷನ್, ಫಾರ್ ಎಕ್ಸಾಂಪಲ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಇದೆಯಲ್ಲ, ಅಕಾರ್ಡಿಂಗ್ ಟು ಡಿವಿಷನ್ ಎಷ್ಟು ಸೈಟ್ ಇದೆ ಅಂತ ನೀವು ನೋಡ್ಬೋದು. ಈ ಪರ್ಟಿಕ್ಯುಲರ್ ಈ ಆಪ್ಷನ್ನಲ್ಲಿ ಸೈಟ್ ಡೀಟೇಲ್ಸ್ನ ನೀವು ನೋಡ್ಬೋದು. ಇದು ಲೋಡ್ ಆಗಿ ಟೈಮ್ ಆಗ್ತಾ ಇದೆ, ಸೊ ಈ ಲಿಂಕ್ನ ಕ್ಲಿಕ್ ಮಾಡಿ ಡೀಟೇಲ್ ಆಗಿ ನೋಡ್ಬೋದು. ಇದಲ್ದೇ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು KPPP ಪೋರ್ಟಲಲ್ಲಿ ಈ ಆಕ್ಷನ್ ಸಬ್ಮಿಟ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, KPPP ಪೋರ್ಟಲ್ ಲಾಗಿನ್ ಆದಮೇಲೆ ಫಸ್ಟ್ ಆಕ್ಷನ್ ಮ್ಯಾನೇಜ್ಮೆಂಟ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಅಂತ ಇದ್ದರೆ, ನೀವು ಇನ್ ಕೇಸ್ ಆಲ್ರೆಡಿ ನೀವು ಪ್ರೀವಿಯಸ್ ಆಗಿ ಸಬ್ಮಿಟ್ ಮಾಡಿದರೆ ಅದೆಲ್ಲ ಡೀಟೇಲ್ಸಲ್ಲಿ ಶೋ ಮಾಡುತ್ತೆ. ಇಲ್ಲ ಅಂತಂದರೆ ಲೈವ್ ಆಕ್ಷನ್ ಅಂತ, ಇನ್ ಕೇಸ್ ನಿಮ್ಮ ಆಕ್ಷನ್ಸ್ ನಡೀತಾರೆ, ಲೈವ್ ಆಕ್ಷನ್ ಕ್ಲಿಕ್ ಮಾಡಿದರೆ ಆ ಪರ್ಟಿಕ್ಯುಲರ್ ಸೈಟ್ ಡೀಟೇಲ್ ನಿಮಗೆ ಇಲ್ಲಿ ಶೋ ಮಾಡುತ್ತೆ. ಸರ್ಚ್ ಆಕ್ಷನ್ ನೋಟಿಸ್ ಅಂತ ಇದೆ, ಕ್ಲಿಕ್ ಮಾಡಿ. ಪಬ್ಲಿಷ್ಡ್ ಅಂತ ಇದೆ, ಇಲ್ಲಿ ಪ್ರೊಕ್ಯೂರಿಂಗ್ ಎಂಟಿಟಿ ಇದೆಯಲ್ಲ BDA ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಡೀಟೇಲ್ ಆಗಿ ಎಲ್ಲ ಸೈಟ್ ಡೀಟೇಲ್ ಸಿಗುತ್ತೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಸೈಟ್ ಇದೆಯಲ್ಲ BDA ಸೈಟ್ ನಂಬರ್ 2101 ಅರ್ಕಾವತಿ ಲೇಔಟ್ 7th ಬ್ಲಾಕ್ ಚೆಕ್ಕೂರು, ಈ ಪರ್ಟಿಕ್ಯುಲರ್ ಆಕ್ಷನ್ ಇದೆಯಲ್ಲ, ಸೈಟ್ ಡೀಟೇಲ್ಸ್ ನಾವು ನೋಡಬೇಕು ಅಂತಂದರೆ ಡೌನ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ 3 ಡಾಕ್ಯುಮೆಂಟನ್ನು ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಫೋಟೋ ಐಡೆಂಟಿಟಿ, ಹಾಗೆ ಆಕ್ಷನ್ ನೋಟಿಫಿಕೇಶನ್. ಡೌನ್ಲೋಡ್ ಮಾಡಿದ ಮೇಲೆ ಅಗೇನ್ ಬ್ಯಾಕ್ ಬನ್ನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ನೋಡ್ಬೋದು. ಆಕ್ಷನ್ ನೋಟಿಫಿಕೇಶನ್ ಆಲ್ರೆಡಿ ನೀವು ಏನು BDA ಆಕ್ಷನ್ ನೋಟಿಫಿಕೇಶನ್ ಇದೆ ಅದರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದ್ಸಲಿ ನೋಡ್ಬೋದು. ಅದಲ್ಲದೆ ಫೋಟೋ ಐಡೆಂಟಿಟಿ ಇದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಈಗೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ. ಫಾರ್ ಎಕ್ಸಾಂಪಲ್ ಸೈಟ್ ನಂಬರ್, ಯಾವ ಲೇಔಟು, ಡೈಮೆನ್ಷನ್ ಎಷ್ಟು, ಇನ್ ಕೇಸ್ ನೀವು ಜಾಯಿಂಟ್ ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ತಾಯಿದ್ರೆ ಅವ್ರ ಹೆಸರು ಪ್ಲಸ್ ಏಜ್ ಮೆನ್ಷನ್ ಮಾಡಬೇಕಾಗತ್ತೆ. ಅಲ್ಲದೆ ಫೋಟೋ ಆಫ್ ದಿ ಪ್ರೈಮರಿ ಅಪ್ಲಿಕೆಂಟ್ ಅವ್ರ ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿ ಇಲ್ಲಿ ಸಿಗ್ನೇಚರ್ ಹಾಕಬೇಕು, ಆ ಸಿಗ್ನೇಚರ್ ಹಾಕಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದಲ್ದೇ ಸೆಕೆಂಡ್ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ಮ್ಯಾಟ್ ಅಂತ ಇದೆ. ಇದು ಓಪನ್ ಆಗ್ತಾ ಇಲ್ಲ. ಸೊ ಇದೊಂದು ವರ್ಡ್ ಪ್ಯಾಡ್ ಫೈಲ್ ಇರುತ್ತೆ, ಅದರಲ್ಲಿ ಜಸ್ಟ್ ನೀವು ಮೊಬೈಲ್ ನಂಬರ್ ಪ್ಲಸ್ ಹೆಸರಿರುತ್ತೆ, ಅದನ್ನು ನೀವು ಫಿಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. KPPP ಪೋರ್ಟಲಲ್ಲಿ ಅಗೇನ್ ನೀವು ಬಂದಮೇಲೆ ಫಾರ್ ಎಕ್ಸಾಂಪಲ್ ನೀವು ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಾಯಿತು, ನೆಕ್ಸ್ಟ್ ನೀವು ಇಂಟ್ರೆಸ್ಟ್ ಇದ್ದರೆ ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಅಂತ ಇದೆ, ಥರ್ಡ್ ಆಪ್ಷನ್. ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಅಗೇನ್ ನೀವು ಸೈಟ್ ನಂಬರ್ 2101 ಅರ್ಕಾವತಿ ಲೇಔಟ್ ಸೈಟ್ ಡೀಟೇಲ್ನ ಕನ್ಫರ್ಮ್ ಮಾಡಿದ್ಮೇಲೆ ಈ 5 ಆಪ್ಷನ್ ಇದೆಯಲ್ಲ, ಏನೇನಿದೆ ಆಕ್ಷನ್ಸ್ ಆಫ್ ಪಾರ್ಟಿಸಿಪೇಷನ್ ಅಂತ ಇದೆ, ಈ 5 ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಇದರಲ್ಲಿ 1 by 1 ಏನು ಅಂತ ನಾವು ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಆಕ್ಷನ್ ಪ್ರೊಸೆಸಿಂಗ್ ಫೀ.
ಇಲ್ಲಿ ಕ್ಲಿಕ್ ಮಾಡಿದರೆ 500 ರುಪೀಸ್ ನೀವು ಕಟ್ಟಬೇಕಾಗತ್ತೆ, ವಿಚ್ ಈಸ್ ನಾನ್ ರಿಫಂಡಬಲ್. ನೀವು ಒಂದ್ಸಲಿ 500 ರುಪೀಸ್ ಕಟ್ಟಿದರೆ ಸಕ್ಸಸ್ಫುಲ್ ಆಗಲಿ ಆರ್ ಎಲ್ಸ್ ಅನ್ಸಕ್ಸಸ್ಫುಲ್ ಆಗಲಿ ನಿಮಗೆ ಈ ಅಮೌಂಟ್ ನಿಮಗೆ ವಾಪಸ್ ಸಿಗಲ್ಲ. ಇದು ಆಕ್ಷನ್ ಫೀ ಅಮೌಂಟ್ ಇರುತ್ತೆ, ಇದು ನಾನ್ ರಿಫಂಡಬಲ್. ಹೀಗೆ ಭಾಳಷ್ಟು ಆಪ್ಷನ್ಸ್ ಇದೆ. ಕ್ರೆಡಿಟ್ ಕಾರ್ಡಿಂದ ಪೇ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ವ್ಯಾಲೆಟ್, ನೆಫ್ಟ್, NEFT, RTGS. ಸೊ ಇದರಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಈ 500 ರುಪೀಸ್ ಕಟ್ಟಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ EMD ಅಮೌಂಟ್. EMD ಪೇಮೆಂಟ್ ನಾನು ಮೊದಲು ಹೇಳಿದ್ನಲ್ಲ, ಆಕ್ಷನ್ EMD 4 ಲ್ಯಾಕ್ ರುಪೀಸ್ ಪರ್ ಸೈಟ್. ಅದನ್ನು ನೀವು ಇಲ್ಲಿ ಪೇ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ನಿಮಗೆ ಭಾಳಷ್ಟು ಆಪ್ಷನ್ಸ್ ಇದೆ. 4 ಲ್ಯಾಕ್ ಅಮೌಂಟ್ ಪೇ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಜನರಲ್ ಕಂಡೀಷನ್ ಆಫ್ ಎಲಿಜಿಬಿಲಿಟಿ ಕ್ಲಿಕ್ ಮಾಡಿ. ಜಸ್ಟ್ ನೀವು ಅಂದರೆ ಐ ಹ್ಯಾವ್ ರೆಡ್ ಆಲ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇರುತ್ತೆ. ರೆಫರ್ BD ವೆಬ್ಸೈಟ್, ಅಲ್ಲಿ ಹೋಗಿ ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ರೆಫರ್ ಮಾಡಿ ಅಂತ ಇರುತ್ತೆ. ಇವು ಜಸ್ಟ್ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ, ಅಗೇನ್ ಎಸ್ ಅಂತ ಸೆಲೆಕ್ಟ್ ಮಾಡಿ, ಎಸ್ ಐ ಅಗ್ರಿ ಅಂತ ಹಾಕಿ, ಎಸ್ ಐ ಅಗ್ರಿ ಅಂತ ಹಾಕಿ, ಸೇವ್ ಆ್ಯಂಡ್ ಕಂಟಿನ್ಯೂ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನಿಮಗೆ ಇಲ್ಲಿ ನೋಡ್ಬೋದು ರೈಟ್ ಮಾರ್ಕ್ ಬರ್ತಾ ಇದೆ. ದಟ್ ಮೀನ್ಸ್ ಈ ಪರ್ಟಿಕ್ಯುಲರ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಫಸ್ಟ್ 2 ಸ್ಟೆಪ್ ನಾನು ಕಂಪ್ಲೀಟ್ ಮಾಡಲಿಲ್ಲ, ಹಾಗಾಗಿ ರೈಟ್ ಮಾರ್ಕ್ ಬಂದಿಲ್ಲ. 3rd ಸ್ಟೆಪ್ ನಾನು ಕಂಪ್ಲೀಟ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ರೈಟ್ ಮಾರ್ಕ್ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೋಡ್ ಆಕ್ಷನ್ ಡಾಕ್ಯುಮೆಂಟ್ಸ್. ಇದು ಕ್ಲಿಕ್ ಮಾಡಿದ ಮೇಲೆ ಅಗೇನ್ ಆಗಲೇ ಡೌನ್ಲೋಡ್ ಮಾಡಿರಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಿಲ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಬ್ರೌಸ್ ಅಂತ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಿ. ಹಾಗೆ ಫೋಟೋ ಐಡೆಂಟಿಟಿ ಅಂತ ಇದೆ, ಆಗಲೇ ಡೌನ್ಲೋಡ್ ಮಾಡಿರಲ್ಲ ಆ ಫೈಲ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ರಿಮಾರ್ಕ್ ಹಾಕಬೇಕಾಗತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಲೋಡೆಡ್ ಏನಾರ ಮೆನ್ಷನ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಆಧಾರ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ದಟ್ ಈಸ್ ಪ್ಯಾನ್ ಕಾರ್ಡ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಅಗೇನ್ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಏನಾರು ಇದ್ದರೆ ಅಪ್ಲೋಡ್ ಮಾಡಿ. ಇನ್ ಕೇಸ್ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಅಗೇನ್ ನೀವು ಫೋಟೋ ಐಡೆಂಟಿಟಿ ಅಥವಾ ಆಧಾರ್ನ ನೀವು ಅಪ್ಲೋಡ್ ಮಾಡ್ಬೋದು. ರಿಮಾರ್ಕ್ಸ್ನಲ್ಲಿ ನೀವು ಸೈಟ್ ನಂಬರ್ ಅಥವಾ ಏನಾದರೂ ಮೆನ್ಷನ್ ಮಾಡ್ಬೋದು. ಹಾಗೆ ಬ್ಯಾಕ್ ಬಂದರೆ ಲಾಸ್ಟ್ ಸ್ಟೆಪ್ ನೋಡ್ಬೋದು, ಡಿಕ್ಲರೇಷನ್ನಲ್ಲಿ ನೀವು ನಿಕ್ ನೇಮ್ ಮೆನ್ಷನ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಇದನ್ನು ನೀವು ಪಾರ್ಟಿಸಿಪೇಟ್ ಮಾಡಬೇಕು ಪಾರ್ಟಿಸಿಪೇಟ್ ಮಾಡ್ಬೋದು. ಆರ್ ಎಲ್ಸ್ ನೀವೇನಾದ್ರು ನಿಕ್ ನೇಮ್ ಕೂಡ ಹಾಕಿ ನೀವು ಪಾರ್ಟಿಸಿಪೇಟ್ ಮಾಡಿ. ಐ ಅಗ್ರಿ ಅಂತ ನೀವು ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ಬೋದು. ಸೊ ಈ ಥರ ನೀವು KPPP ಪೋರ್ಟಲಲ್ಲಿ ಬಿಡ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಲೈವ್ ಆಕ್ಷನ್ ಇದ್ದಾಗ ಆಕ್ಷನ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಲೈವ್ ಆಕ್ಷನ್ ಕ್ಲಿಕ್ ಮಾಡಿದೆ ಆ ಪರ್ಟಿಕ್ಯುಲರ್ ಸೈಟ್ ನಿಮಗೆ ತೋರಿಸ್ತಾ ಇರುತ್ತೆ. ಅಲ್ಲಿ ನೀವು ಬಿಡ್ ಮಾಡ್ತಾ ರೈಸ್ ಮಾಡ್ತಾ ಹೋಗ್ಬೋದು, ಅಮೌಂಟ್ನ ರೈಸ್ ಮಾಡ್ತಾ ಹೋಗ್ಬೋದು. ಸೊ ಇದೆಲ್ಲ ನಿಮಗೆ BDA e-auction 2025 ಬಗ್ಗೆ ಇನ್ಫಾರ್ಮೇಷನ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಕನ್ನಡ ಟೆಕ್ ಗುರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.